ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಉಡುಪಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳ ಮಹತ್ವವಾದದ್ದು. ಯಾವುದು? ACPU ರವರ ವೇತನ ಮತ್ತು ಬೆಲೆ ನಿಯಮಿತ ಸಿದ್ಧಾಂತದ ಕುರಿತು ವಿವರಿಸ್ತಾ ಹೋಗ್ತಿದ್ದೀನಿ. ಇದು BA ಸೆಕೆಂಡ್ ಸೆಮಿ ಕೂಡ ಬರತಕ್ಕಂಥದ್ದು ಮತ್ತು ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶವು ಕೂಡ ಆಗಿರ್ತಕ್ಕಂಥದ್ದು. ಯಾವ್ದ್ರಿ? ACPU ರವರ ವೇತನ ಮತ್ತು ಬೆಲೆ ನಿಯಮಿತ ಸಿದ್ಧಾಂತ. ಇದು ಸಂಪ್ರದಾಯ ಪಂಥದ ಆದಾಯ ಉತ್ಪನ್ನ ಮತ್ತು ಉದ್ಯೋಗ ಸಿದ್ಧಾಂತದಂತೆ ಕೂಡ ಅತಿ ಮುಖ್ಯವಾಗಿ ಭಾವನೆ ಅಂದ್ರೆ ವೇತನ ಕಡಿತದ ಮೂಲಕ ಪೂರ್ಣೋದ್ಯೋಗವನ್ನು ಸ್ಥಾಪಿಸಬಹುದು ಎಂಬುದನ್ನು ವೇತನ ಕಡಿತ ನೀತಿಯನ್ನು ACPU ಅವರ ಪ್ರಕಾರ ವೇತನ ದರಗಳನ್ನು ಕಡಿಮೆ ಮಾಡುವ ಮೂಲಕ ಕೂಡ ಹೆಚ್ಚಿನ ಜನರಿಗೆ ಉದ್ಯೋಗಾವಕಾಶ ಒದಗಿಸಬಹುದು ಎಂಬುದರ ಮೂಲಕ ಅವರ ಸಿದ್ಧಾಂತವನ್ನು ವಿವರಿಸ್ತಾ ಹೋಗ್ತಾರೆ. ಅಂದ್ರೆ ಇವರ ಸಿದ್ಧಾಂತ ಹೇಳ್ತಕ್ಕಂಥದ್ದೇನು? ವೇತನಗಳನ್ನು ಕಡಿಮೆ ಮಾಡೋದ್ರ ಮುಖಾಂತರ ಕೂಡ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ದೊರಕಿಸಿಕೊಡಬಹುದು ಮತ್ತು ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡಕ್ಕೆ ಇದು ಕೂಡ ಒಂದು ಪ್ರಮುಖ ಅಂಶ ಅಂತ ಹೇಳ್ತಾರೆ. ಅಂದ್ರೆ ಈಗಾಗಲೇ ನಾನು ಹೇಳಿದೆ, ಅಂದ್ರೆ ವೇತನಗಳನ್ನು ಯಾವ ರೀತಿ ಕಡಿಮೆ ಮಾಡಬಹುದು ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಕೊಡ್ತಕ್ಕಂಥ ವೇತನವನ್ನು ಕಡಿಮೆ ಮಾಡಿ ಇನ್ನೊಬ್ಬಗೆ ಅದೇ ಏನ್ರಿ ಕೆಲಸವನ್ನು ಕೊಡ್ತಕ್ಕಂಥದ್ದು. ಅಂದ್ರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ನಾವು 1000 ರೂಪಾಯಿ ಕೊಡ್ತಾ ಇದ್ವಿ ಅಂದ್ರೆ ಅದಕ್ಕೆ ಇನ್ನೊಬ್ಬ ವ್ಯಕ್ತಿಯನ್ನ ಕೂಡಿಸೋದು. ಅಂದ್ರೆ ಏನ್ರಿ, ಅವ್ನ 1000 ರೂಪಾಯಿ ಕೊಡ್ತಕ್ಕಂಥ ವೇತನವನ್ನು 500 ರೂಪಾಯಿ ತರೋದು. ಅಂದ್ರೆ ವೇತನ ಕಡಿಮೆ ಮಾಡಿದ್ವಿ, ಮಾಡಿ ಇನ್ನು 500 ಇನ್ನೊಬ್ಬ ವ್ಯಕ್ತಿಗೆ ಉದ್ಯೋಗಾವಕಾಶವನ್ನು ಕೊಡೋದು. ಅಲ್ಲಿ ಏನಾಯ್ತ್ರಿ, ವೇತನ ಕಡಿಮೆ ಆಯ್ತು, ಇನ್ನೊಬ್ಬನಿಗೆ ಉದ್ಯೋಗಾವಕಾಶ ಸಿಕ್ತು. ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಸಂಬಳದಲ್ಲಿ ದುಡಿಸುವ ಬದಲಾಗಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ಏನ್ ಮಾಡೋದು, ಉದ್ಯೋಗಾವಕಾಶವನ್ನು ನೀಡತಕ್ಕಂಥದ್ದು. ಅದರ ಕಾರಣ ಹೇಳಿ, ಪ್ರಥಮ ವ್ಯಕ್ತಿಗೆ ನೀಡತಕ್ಕಂಥ ವೇತನವನ್ನು ಕಡಿಮೆ ಮಾಡಿದ್ವಿ. ಅಂದ್ರೆ 1000 ರೂಪಾಯಿ ಕೊಡುವಲ್ಲಿ 500 ರೂಪಾಯಿ ಕೊಟ್ವಿ, ಇನ್ನು 500 ರೂಪಾಯಿ ಉಳಿದಿದ್ದು ಏನ್ ಮಾಡಿದ್ವಿ, ಇನ್ನೊಬ್ಬ ವ್ಯಕ್ತಿಗೆ ಅಲ್ಲಿ ಉದ್ಯೋಗಾವಕಾಶ ಆಯ್ತು, ಆದಾಯ ಕೂಡ ಬರ್ತಾ ಹೋಗ್ತದೆ. ಈ ರೀತಿ ಅಂದ್ರೆ ವೇತನಗಳನ್ನು ಕಡಿಮೆ ಮಾಡೋದ್ರ ಮುಖಾಂತರ ಕೂಡ ಉದ್ಯೋಗಾವಕಾಶಗಳ ನಿರ್ಮಾಣ ಆಗ್ತೈತೆ ಅನ್ನೋದನ್ನ ಈ ಸಿದ್ಧಾಂತ ವಿವರಿಸ್ತದೆ. ಯಾವ್ದ್ರಿ? ACPU ರವರ ಸಿದ್ಧಾಂತ. ಅವರು ಹೇಳುವುದಾದ್ರೆ, ಪರಿಪೂರ್ಣವಾದ ಮುಕ್ತ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬ ಉದ್ಯೋಗಕ್ಕೆ ನೇಮಿಸಿಕೊಳ್ಳುವ ರೀತಿಯಲ್ಲಿ ವೇತನ ದರಗಳನ್ನು ಬೇಡಿಕೆಗಳನ್ನು ಸಂಬಂಧ ಹೊಂದುವ ಬಲವಾದ ಪ್ರವೃತ್ತಿಯಾಗಿ ಯಾವಾಗಲೂ ಕಾರ್ಯಾಚರಣೆಯಲ್ಲಿ ಇರ್ತದ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನೇಮಿಸಿಕೊಳ್ತಕ್ಕಂಥದ್ದು ಯಾವ ರೀತಿ, ವೇತನ ದರಗಳನ್ನು ಕಡಿಮೆ ಮಾಡೋದ್ರ ಮೂಲಕ ಕೂಡ ಏನಾಗ್ತದ, ಹೆಚ್ಚಿನ ಉದ್ಯೋಗಾವಕಾಶಗಳು ಕೂಡ ಅಲ್ಲಿ ನಿರ್ಮಾಣ ಆಗ್ತಾ ಅನ್ನೋದನ್ನ ಈ ಸಿದ್ಧಾಂತ ವ್ಯವಸ್ಥೆ ಆಗ್ತದೆ. ಇಲ್ಲಿ ಮುಂದಿನದಾಗಿ ಕೂಡ ಹೇಳಿ, ACPU ಪ್ರಸ್ತುತಪಡಿಸಿರುವ ಈ ತತ್ವವನ್ನು ಕೆಳಗಿನ ಸೂತ್ರದ ಮೂಲಕ ಕೂಡ ವಿವರಿಸಬಹುದು. N=Y/W ಅಂತದ. ಏನಂದ್ರೆ, ಉದ್ಯೋಗಕ್ಕೆ ನೇಮಿಸಿಕೊಂಡ ಕೆಲಸಗಾರರ ಸಂಖ್ಯೆ ತೋರಿಸ್ತಕ್ಕಂಥದ್ದು. Q ಅಂದ್ರೆ ವೇತನಗಳು ಮತ್ತು ಸಂಬಳಗಳ ರೂಪದಲ್ಲಿ ಗಳಿಸಲಾಗುವ ಆದಾಯದ ಭಾಗ. ವೇತನ ಮತ್ತು ಸಂಬಳ ರೂಪಗಳಲ್ಲಿ ಗಳಿಸ್ತಕ್ಕಂಥ ಆದಾಯದ ಭಾಗವನ್ನು Q ತೋರಿಸ್ತದ. Y ಅಂದ್ರೆ ರಾಷ್ಟ್ರೀಯ ಆದಾಯ, W ಅಂದ್ರೆ ಹಣರೂಪಿ ವೇತನ ದರ. ಅಂದ್ರೆ ಹಣರೂಪಿ ವೇತನ ದರವನ್ನು W ಅನ್ನು ಕಡಿಮೆ ಮಾಡುವ ಮೂಲಕ ಉದ್ಯೋಗಾವಕಾಶಗಳಾದಂಥ N ಅನ್ನು ಹೆಚ್ಚಳಗೊಳಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ W ಅಂದ್ರೆ ಹಣರೂಪಿ ವೇತನ ದರ, ಅವರು ಕೊಡ್ತಕ್ಕಂಥ ಸಂಬಳ ಕಡಿಮೆ ಮಾಡೋದ್ರ ಮುಖಾಂತರ N ಎಂಬ ಉದ್ಯೋಗಾವಕಾಶಗಳನ್ನು ಹೆಚ್ಚಳಗೊಳಿಸಬಹುದು ಎಂಬ ನಂಬಿಕೆಯನ್ನು ಯಾರು ಹೊಂದಿದ್ರಿ? ACPU ರವರು ಹೊಂದಿದ್ರು. ಆ ಪ್ರಕಾರ ವೇತನ ದರಗಳು ಕಡಿತಗೊಳಿಸುವ ಪೂರ್ಣೋದ್ಯೋಗ ಸ್ಥಾಪನೆಗೆ ಅಸ್ತ್ರವಾಗೈತಿ ಅಂತ ಹೇಳ್ತಾರೆ. ಈಗಾಗಲೇ ಹೇಳಿದ ನಾನು, ವೇತನ ದರಗಳನ್ನು ಕಡಿಮೆ ಮಾಡೋದ್ರ ಮುಖಾಂತರ ಉದ್ಯೋಗಾವಕಾಶಗಳನ್ನು ಹೆಚ್ಚಳಗೊಳಿಸಕ್ಕೆ ಅದೊಂದು ಪ್ರಮುಖ ಅಸ್ತ್ರ ಅಂತ ಹೇಳ್ತಾರೆ. ಯಾವುದು? ವೇತನವನ್ನು ಕಡಿಮೆ ಮಾಡತಕ್ಕಂಥದ್ದು. ಈಗಾಗಲೇ ಹೇಳಿದ ನಾನು, ಒಬ್ಬರಿಗೆ ದುಡಿಸುವ ಬದಲಿ ಅದೇ ಸಂಬಳದಲ್ಲಿ ಇನ್ನೊಬ್ಬನ ದುಡಿಸ್ತಕ್ಕಂಥದ್ದು. ಅಂದ್ರೆ ಆಗಲೇ ಹೇಳಿದೆ, 1000 ರೂಪಾಯಿ ಕೊಡುವಲ್ಲಿ ಆ ವ್ಯಕ್ತಿಗೆ ಸಂಬಳ 500 ಕೊಟ್ಟು ಇನ್ನು 500 ಇನ್ನೊಬ್ಬ ವ್ಯಕ್ತಿಯನ್ನು ನೇಮಿಸಿಕೊಂಡು ಅವನಿಗೆ ಸಂಬಳ ಕೊಡ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಕೊಡ್ತಕ್ಕಂಥ ವೇತನ ಕಡಿಮೆ ಮಾಡಿದ್ವಿ, ಇನ್ನೊಬ್ಬರಲ್ಲಿ ಉದ್ಯೋಗಾವಕಾಶ ದೊರೆಯಿತು. ಈ ರೀತಿ ಅಲ್ಲಿ ಅದು ಅಸ್ತ್ರವಾಗಿ ಕಂಡು ಬರ್ತದ ಅಂತ ಹೇಳ್ತಾರೆ. ಆಮೇಲೆ ವೇತನದ ಕಡಿತದ ಪರಿಣಾಮ ಕೂಡ ಇಲ್ಲಿ 2 ಪ್ರಮುಖವಾಗಿ ಕಂಡು ಬರ್ತವೆ. ವೇತನ ಕಡಿತವು ಸರಕುಗಳ ಬೆಲೆ ಕುಸಿತಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಇಲ್ಲಿ PUವಿನ ವಾದವಾಗೈತಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸ್ಪರ್ಧಾತ್ಮಕ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣರೂಪಿ ವೇತನಗಳನ್ನು ಕಡಿಮೆ ಮಾಡಿದಾಗ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತದೆ. ಇದರ ಪರಿಣಾಮವಾಗಿ ಬೆಲೆಗಳು ಇಳಿತಾವ. ಬೆಲೆಗಳು ಇಳಿದಾಗ ಏನಾಗ್ತದೆ, ಬೇಡಿಕೆ ಹೆಚ್ಚಳಗೊಳ್ಳುತ್ತದೆ ಮತ್ತು ಮಾರಾಟ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸ್ಪರ್ಧಾತ್ಮಕ ಆರ್ಥಿಕ ವ್ಯವಸ್ಥೆ ಅಂತ ತೆಗೆದುಕೊಂಡಿಲ್ಲ, ಹಣರೂಪಿ ವೇತನಗಳನ್ನು ಕಡಿಮೆ ಮಾಡಿದಾಗ ಅಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತದೆ ಅಂತಾರೆ. ಮತ್ತು ಇದರ ಪರಿಣಾಮ ಬೆಲೆಗಳು ಕಡಿಮೆ ಆಗ್ತವೆ. ಬೆಲೆಗಳು ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ ಅಧಿಕಗೊಳ್ಳುತ್ತದೆ, ಮಾರಾಟ ಕೂಡ ಅಧಿಕ ಆಗ್ತದೆ. ಈ ಕಾರಣದಿಂದಾಗಿ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಿಸಬೇಕಾಗ್ತದೆ. ಆದ ಹೆಚ್ಚಿನ ಸಂಖ್ಯೆಯ ಕೆಲಸಗಾರರು ಉದ್ಯೋಗಕ್ಕೆ ನೇಮಿಸಿಕೊಳ್ಳಲು ಅವಕಾಶ ಲಭಿಸ್ತದೆ. ಇದರ ಫಲವಾಗಿನ ಪೂರ್ಣೋದ್ಯೋಗ ಸಾಧನೆ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಕೇವಲ ವೇತನವನ್ನು ಕಡಿಮೆ ಮಾಡೋದ್ರ ಮುಖಾಂತರ ಎಷ್ಟೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಯಾವುದೇ ಉತ್ಪಾದನಾ ವೆಚ್ಚ, ಅದೇ ರೀತಿ ಬೆಲೆಗಳು ಕಡಿಮೆ ಆಗೋದ್ರಿಂದ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತದೆ, ಮಾರಾಟ ಜಾಸ್ತಿ ಆಗ್ತದೆ. ಅದಕ್ಕೆ ಅನುಗುಣವಾಗಿ ಮತ್ತೆ ಏನಾಗ್ತದೆ, ಉದ್ಯೋಗಾವಕಾಶಗಳು ಹೆಚ್ಚಾಗ್ತವ ಅಂತ ಹೇಳ್ತಾರೆ. ಅಂದ್ರೆ ಕಾರ್ಮಿಕರ ನೇಮಿಸಿಕೊಳ್ಳುವ ಸಂಖ್ಯೆ ಕೂಡ ಅಧಿಕ ಆಗ್ತದೆ. ಅದಕ್ಕೆ ಮೂಲ ಕಾರಣ ಏನಂತ ಹೇಳ್ತಾರೆ, ವೇತನ ಕಡಿಮೆ ಮಾಡಿದ್ದು. ವೇತನವನ್ನು ಮಾತ್ರ ಕಡಿಮೆ ಮಾಡಿದ್ರೆ ಇಷ್ಟೆಲ್ಲ ನಮ್ಗೆ ಏನಾಗ್ತದೆ, ಇಲ್ಲಿ ಉದ್ಯೋಗಾವಕಾಶ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ.
ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತದೆ, ಬೆಲೆಗಳು ಕಡಿಮೆ ಆಗ್ತಾವೆ, ಬೇಡಿಕೆ ಪ್ರಮಾಣ ಹೆಚ್ಚಾಗ್ತದೆ, ಮಾರಾಟ ಜಾಸ್ತಿ ಆಗ್ತದೆ. ಆ ಕಾರಣದಿಂದಾಗಿ ಉತ್ಪಾದನೆ ಹೆಚ್ಚಿಸಬೇಕಾಗ್ತದೆ. ಆ ಕಾರಣದಿಂದ ಏನಾಗ್ತದೆ, ಅಲ್ಲಿ ಹೆಚ್ಚಿನ ಕೆಲಸಗಾರರ ಸಂಖ್ಯೆಯನ್ನು ನೇಮಿಸಿಕೊಳ್ಬೇಕಾಗ್ತದೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಏನ್ರಿ, ವೇತನ ಕಡಿತ ಮಾಡಿದ ಪರಿಣಾಮ ಅಂತ ಹೇಳ್ತಾರೆ. ಅಂದ್ರೆ ವೇತನವನ್ನು ಕಡಿಮೆ ಮಾಡಿರ್ತಕ್ಕಂಥ ಪರಿಣಾಮ ಇಷ್ಟೆಲ್ಲ ಕಂಡು ಬರ್ತದ ಅಂತ ಹೇಳ್ತಾರೆ. ಮತ್ತು ಪೂರ್ಣೋದ್ಯೋಗ ಸ್ಥಾಪನೆ 2 ರೀತಿಯ ಕೆಲಸಗಳನ್ನ ಮಾಡಬೇಕಾಗ್ತದೆ. ಪೂರ್ಣೋದ್ಯೋಗ ಸ್ಥಾಪನೆ ಮಾಡಬೇಕಾದ್ರೆ 2 ರೀತಿಯ ಕಾರ್ಯಗಳನ್ನು ಕೈಗೊಳ್ಳಬೇಕಾಗ್ತದೆ ಅಂತ ಹೇಳ್ತಾರೆ. ಒಂದು, ವೇತನ ನಮ್ಯತೆಯನ್ನು ಕೈಗೊಳ್ಳಬೇಕಾದ ಅಂದ್ರೆ ವೇತನವನ್ನು ಸನ್ನಿವೇಶಕ್ಕೆ ತಕ್ಕಂತೆ ಅದನ್ನು ಕಡಿಮೆ ಮಾಡಲು ಅವಕಾಶವಿರಬೇಕು. ವೇತನ ದರಗಳು ಕಡಿಮೆ ಮಾಡಿದಾಗ ಉದ್ಯೋಗಾವಕಾಶ ವಿಸ್ತರಿಸಲು ಸ್ಥಾಪನೆ ಮಾಡಲು ಕೂಡ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ವೇತನಗಳು ಸನ್ನಿವೇಶಕ್ಕೆ ತಕ್ಕಂತೆ ಕೂಡ ಕಡಿಮೆ ಮಾಡತಕ್ಕಂಥದ್ದು ಅವಕಾಶಗಳಿರಬೇಕು ಅಂತ ಹೇಳ್ತಾರೆ. ಅಂದಾಗಲೇ ಉದ್ಯೋಗ ಅವಕಾಶ ನಿರ್ಮಾಣ ಆಗಕ್ಕೆ ಸಾಧ್ಯ ಅನ್ನೋದು ಅವರ 1ನೇ ಪ್ರಮುಖ ಅಂಶ. ಎರಡನೇದು, ವೇತನ ದರಗಳ ಕುಸಿತದಿಂದ ಉತ್ಪಾದನಾ ವೆಚ್ಚ ಕಡಿಮೆ ಆಗುವುದರಿಂದ ಸರಕುಗಳ ಬೆಲೆ ಕಡಿಮೆಯಾಗಿ ಅವುಗಳಿಗೆ ಬೇಡಿಕೆ ಹೆಚ್ಚುತ್ತದೆ. ಉತ್ಪಾದನಾ ಹೆಚ್ಚಿಸಬೇಕಾದ ಕಾರಣದಿಂದ ಉದ್ಯೋಗಾವಕಾಶಗಳು ಜಾಸ್ತಿ ಆಗ್ತವೆ ಅಂತ ಹೇಳ್ತಾರೆ. 2ನೇ ಕಾರಣವನ್ನೇ ಕೊಡ್ತಾರೆ. ವೇತನ ದರಗಳನ್ನು ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತದೆ, ಸರಕುಗಳ ಬೆಲೆಗಳು ಕಡಿಮೆ ಆಗ್ತಾವೆ. ಅವುಗಳ ಕಾರಣದಿಂದ ಆ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚು ಬರ್ತದ ಅಂತ ಹೇಳ್ತಾರೆ. ಆ ಬೇಡಿಕೆಯನ್ನ ಪೂರೈಕೆ ಮಾಡಾಕ ನಾವೇನ್ ಮಾಡ್ತೀವಿ, ಕೆಲಸಗಾರರ ಸಂಖ್ಯೆಯನ್ನು ಅಧಿಕಗೊಳಿಸಬೇಕಾಗ್ತದ ಅಂತ ಹೇಳ್ತಾರೆ. ಅಂದ್ರೆ ಉದ್ಯೋಗ ಅವಕಾಶಗಳ ನಿರ್ಮಾಣದಲ್ಲಿ ಅಧಿಕ ಆಗಲು ಸಾಧ್ಯ ಅಂತ ಹೇಳ್ತಾರೆ. ಇದು ಒಂದು. ಆದ್ದರಿಂದ ನೈಜ ವೇತನ ದರವು ಹೆಚ್ಚಿದ್ದಾಗ ಕೆಲಸಗಾರರಿಗೆ ಬೇಡಿಕೆ ಕಡಿಮೆ ಆಗುತ್ತದೆ ಮತ್ತು ನೈಜ ವೇತನ ದರವು ಕಡಿಮೆ ಆದಾಗ ಕೆಲಸಗಾರರಿಗೆ ಬೇಡಿಕೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಕೊಡ್ತಕ್ಕಂಥ ವೇತನ ಹೆಚ್ಚಿತ್ತಂದ್ರೆ ಕೆಲಸಗಾರರ ಸಂಖ್ಯೆ ಕಡಿಮೆ ಇರ್ತದ ಅಂತ ಹೇಳ್ತಾರೆ. ಅದೇ ಅವ್ರು ಕೊಡ್ತಕ್ಕಂಥ ವೇತನ ದರ ಕಡಿಮೆ ಇತ್ತಂದ್ರೆ ಕೆಲಸಗಾರರಿಗೆ ಬೇಡಿಕೆ ಜಾಸ್ತಿ ಇರ್ತದ ಅಂತ ಹೇಳ್ತಾರೆ. ಇದು ಬರ್ತಕ್ಕಂಥದ್ದು. ಇನ್ನೊಂದು ರೇಖಾಚಿತ್ರದ ಮೂಲಕ ಕೂಡ ವಿವರಿಸ್ತಾ ಹೋಗ್ತಾರೆ. ಯಾವ್ದ್ರಿ, ವೇತನ ಬೆಲೆ ನಮ್ಯತೆ ಸಿದ್ಧಾಂತ. ಇಲ್ಲಿ 3 ರೀತಿಯ ಒಂದು ರೇಖಾಚಿತ್ರ ಕೊಟ್ಟಾರೆ, ABC. ಎ ಅನ್ನೋದೇಳಿ ನೈಜ ಕೂಲಿ, ಬಿ ತೋರಿಸ್ತಕ್ಕಂಥದ್ದು ಆದಾಯ, ಸಿ ತೋರಿಸ್ತಕ್ಕಂಥದ್ದು ಬಡ್ಡಿ ದರ. ಈ 3 ರೇಖಾಚಿತ್ರಗಳ ಮೂಲಕ ಕೂಡ ಇಲ್ಲಿ ಮಾಡಿ ನಾವು ವಿವರಿಸ್ತಾ ಹೋಗ್ಯಾರ. ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಎ ರೇಖಾಚಿತ್ರದಲ್ಲಿ ಏನದ, ಡಿ ಎಂಬುದು ಕೆಲಸಗಾರರಿರುವ ಬೇಡಿಕೆ ರೇಖೆಯಾಗೈತಿ. ಅಂದ್ರೆ ಡಿ ಏನು ತೋರಿಸ್ತದ, ಕೆಲಸಗಾರರ ಬೇಡಿಕೆ ಸಂಖ್ಯೆಯನ್ನು ತೋರಿಸ್ತಕ್ಕಂಥದ್ದು. ಎಸ್ ರೇಖೆಯು ಕೆಲಸಗಾರರಿರುವ ಪೂರೈಕೆಯನ್ನು ಸೂಚಿಸ್ತದೆ. ಅಂದ್ರೆ ಕೆಲಸಗಾರರಿಗಿರ್ತಕ್ಕಂಥ ಬೇಡಿಕೆ ಪ್ರಮಾಣ ಅಂದ್ರೆ ಪೂರೈಕೆ ಪ್ರಮಾಣವನ್ನು ಸೂಚಿಸ್ತಕ್ಕಂಥದ್ದು ಎಸ್. ಇನ್ನು W/P1 ಅನ್ನೋದು ಕೂಲಿ ಹೆಚ್ಚಳದಿಂದ N1 NF ಪ್ರಮಾಣದ ನಿರುದ್ಯೋಗ ಸಂಭವಿಸ್ತದ ಅಂತ ಹೇಳ್ತಾರೆ. ಆಮೇಲೆ W/P ಕೂಲಿ ಕಡಿತದಿಂದ N1 NF ಪ್ರಮಾಣದ ಪೂರ್ಣ ಉದ್ಯೋಗದ ಸಾಧನೆ ಕಂಡು ಬರ್ತದೆ ಅನ್ನೋದು ಕೂಡ ಈ ಚಿತ್ರ ತೋರಿಸ್ತಕ್ಕಂಥದ್ದು. ಇನ್ನು ಬಿ ಅನ್ನು ತೆಗೆದುಕೊಂಡ್ರೆ ಬಿ ಅನ್ನೋ ಚಿತ್ರದೊಳಗೆ ಏನು ತೋರಿಸ್ತದ್ರಲ್ಲಿ OP ಬೆಲೆ ಅಂದ್ರೆ ಯಾರು, OP ರಾಷ್ಟ್ರೀಯ ಆದಾಯ ಮತ್ತು ಉದ್ಯೋಗದ ನಡುವಿನ ಸಂಬಂಧವನ್ನು ತಿಳಿಸ್ತಕ್ಕಂಥದ್ದು. OP ರೇಖೆ ತಿಳಿಸ್ತಕ್ಕಂಥದ್ದು ಏನು, ಆದಾಯ ಮತ್ತು ಉದ್ಯೋಗದ ನಡುವಿನ ಸಂಬಂಧವನ್ನು ತಿಳಿಸ್ತದೆ. ಇನ್ನು YF ತಗೊಂಡ್ರೆ ಆದಾಯದ ಮಟ್ಟವು ಚಿತ್ರ ಎ ಭಾಗದಲ್ಲಿ NF ಉದ್ಯೋಗ ಮಟ್ಟಕ್ಕೆ ಅನುರೂಪವಾಗಿ ಏನಾಗ್ತದೆ, ಉದ್ಯೋಗ ಹೆಚ್ಚಾದಂತೆ OP ರೀತಿಯ ಚಪ್ಪಟೆ ಆಕಾರ ಕೂಡ ಇಲ್ಲಿ ತಾಳ್ತದ ಅಂತ ಹೇಳ್ತಾರೆ. ಅಂದ್ರೆ ಉದ್ಯೋಗದ ಪ್ರಮಾಣ ಹೆಚ್ಚಾಗ್ತದೆ ಯಾವಾಗ್ಲಿ ಅಲ್ಲಿ ಅವ್ರು ಕೊಡ್ತಕ್ಕಂಥ ವೇತನ ಪ್ರಮಾಣವನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು 1ನೇ ರೇಖಾಚಿತ್ರಗಳನ್ನು ತೋರಿಸ್ತಕ್ಕಂಥದ್ದು. ಅದೇ ಸಿ ತೋರಿಸ್ತಾನ ಭಾಗದಲ್ಲಿ ಅರ್ಥವ್ಯವಸ್ಥೆ, ಉತ್ಪನ್ನ ಮತ್ತು ಹಣದ ಮಾರುಕಟ್ಟೆಗಳ ನಡುವಿನ ಏನು ಸಮತೋಲನ ತೋರಿಸಲಾಗಿದೆ. ಇದನ್ನು ISLM ಕರ್ವ್ ರೇಖೆಗಳು ವ್ಯಕ್ತಪಡಿಸಲಾಗ್ತದೆ ಅಂತ ಹೇಳ್ತಾರೆ. ಇಲ್ಲಿ IS ಮತ್ತು LM ಕರ್ವ್ಗಳು PO ರೇಖೆಗಳು ಈ ಬಿಂದುವಿನಲ್ಲಿ ಪರಸ್ಪರ ಛೇದಿಸ್ತವ ಮತ್ತು RF ಬಡ್ಡಿ ದರವಾಗಿ ನಿರ್ಧಾರವಾಗ್ತವ ಅಂತ ಹೇಳ್ತಾರೆ. ಅದರಲ್ಲಿ RF ಬಡ್ಡಿ ದರ ನಿರ್ಧಾರವಾಗ್ತದೆ. ಇನ್ನು ಚಿತ್ರದಲ್ಲಿ ಎ ಭಾಗದಲ್ಲಿ ನೈಜ ವೇತನ W/P1 ಮತ್ತು ಉದ್ಯೋಗವು N1 ಆಗಿದೆ. ಈ ಮಟ್ಟದ ಉದ್ಯೋಗಕ್ಕೆ ಆದಾಯ ಮಟ್ಟ ಕಂಡು ಬರ್ತದ ಅಂತ ಹೇಳ್ತಾರೆ. ಎರಡನೇದು ಬಿ ಭಾಗ ತೆಗೆದುಕೊಂಡ್ರೆ ಬಿ ಭಾಗದಲ್ಲಿ Y1 ಆಗಿದೆ. ಇವತ್ತು ಆದಾಯಕ್ಕೆ ಅನುರೂಪವಾದ ಬೆಲೆ ಮಟ್ಟವು P1 ಆಗಿತ್ತು. ಇದನ್ನು ರೇಖಾಚಿತ್ರ ಸಿ ಭಾಗದಲ್ಲಿ LM/P1 ರೇಖೆಯು ಪ್ರತಿನಿಧಿಸ್ತದ ಅಂತ ಹೇಳ್ತಾರೆ. ಇದು ನೈಜ ವೇತನದ W/P1 ಬಿಂದುವಿನಲ್ಲಿ ಶ್ರಮದ ಪೂರೈಕೆ ಶ್ರಮದ ಬೇಡಿಕೆಗಿಂತ DS ಪ್ರಮಾಣದಷ್ಟು ಹೆಚ್ಚಾಗಿದೆ. ಹಾಗಾಗಿ N1 NF ಪ್ರಮಾಣದ ಕೆಲಸಗಾರ ನಿರುದ್ಯೋಗ ಆಗಿರುವುದು ಇದರಿಂದ ತಿಳಿದು ಬರುತ್ತದೆ ಅಂತ ಹೇಳ್ತಾರೆ. ಇದು ರೇಖಾಚಿತ್ರದಲ್ಲಿ ಬಿಯಲ್ಲಿ ತೋರಿಸತಕ್ಕಂಥದ್ದು. ಇನ್ನು ಕೊನೆಯದಾಗಿ ಪ್ರಚಲಿತ ಬಡ್ಡಿ ದರ R1 ಬಿಂದುವಿನಲ್ಲಿ ಹಣದ ಪೂರೈಕೆ ಹಣದ ಬೇಡಿಕೆಗಿಂತ ಅಧಿಕವಾಗಿರುವ ಹಣದ ಪೂರೈಕೆ ಅತ್ಯಧಿಕ ಕಾರಣದಿಂದಾಗೈತಿ ಅಂತ ಹೇಳ್ತಾರೆ. ಅಂದ್ರೆ R1 ಬಿಂದುವಿನಲ್ಲಿ ಹಣದ ಪೂರೈಕೆ ಹಣದ ಬೇಡಿಕೆಗಿಂತಲೂ ಜಾಸ್ತಿ ಆಗಿರ್ತಕ್ಕಂಥದ್ದು. ಇನ್ನು LM/P1 ರೇಖೆಯು ಬಲಗಡೆ ಅಂದರೆ LM/PO
ಬಿಂದುವಿಗೆ ಚಲಿಸ್ತದೆ. ಇದರ ಪರಿಣಾಮವಾಗಿ ಈ ಬಿಂದುವಿನಲ್ಲಿ ಸಮತೋಲನ ನೆಲೆಸ್ತದ ಅನ್ನೋದು ಕಂಡು ಬರ್ತದೆ. ಸಮತೋಲನ ಬಿಂದುವಿನ ಅರ್ಥವ್ಯವಸ್ಥೆಯಲ್ಲಿ ಚಿತ್ರ ಸಿ ಭಾಗದಲ್ಲಿ ತೋರಿಸಿರುವಂತೆ YF ಮಟ್ಟದ ಆದಾಯ ಮತ್ತು RF ಮಟ್ಟದ ಬಡ್ಡಿ ದರ ಇರುತ್ತದ ಅಂತ ಹೇಳ್ತಾರೆ. ಚಿತ್ರದ ಈ ಭಾಗದಲ್ಲಿ ವ್ಯಕ್ತವಾಗುವಂತೆ W/P ನೈಜ ವೇತನ ದರದಲ್ಲಿ NF ಮಟ್ಟದ ಪೂರ್ಣ ಉದ್ಯೋಗ ಸಾಧನೆ ಆಗ್ತಿತ್ತು ಅನ್ನೋದನ್ನು ಈ ರೇಖಾಚಿತ್ರ ತೋರಿಸ್ತಾ ಹೋಗ್ತಕ್ಕಂಥದ್ದು. ಇದು ಬರ್ತಕ್ಕಂಥದ್ದು ಏನು ರೇಖಾಚಿತ್ರ. ಇಲ್ಲಿವರೆಗೂ ರೇಖಾಚಿತ್ರ ಮತ್ತು ಸಿದ್ಧಾಂತ ವಿವರಣೆ ಆಯಿತು. ಇನ್ನು ಈ ಸಿದ್ಧಾಂತದ ಒಂದಿಷ್ಟು ಟೀಕೆಗಳದ ಅಥವಾ ವಿಮರ್ಶೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಯಾವುದು, ಅರ್ಥವ್ಯವಸ್ಥೆಗೆ ಅನ್ವಯವಾಗುವುದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅರ್ಥವ್ಯವಸ್ಥೆಗೆ ಅನ್ವಯ ಆಗಂಗಿಲ್ಲ ಅಂದ್ರೆ ವೇತನ ಕಡಿತದ ಮೂಲಕ ಉದ್ಯೋಗಾವಕಾಶವನ್ನು ಹೆಚ್ಚಿಸಬಹುದು ಎಂದು ಪಿಗುನ ಸಿದ್ಧಾಂತ ಕೂಡ ಇಲ್ಲಿ ವಿವರಿಸ್ತಕ್ಕಂಥದ್ದು. ಆದ್ರೆ ಇದು ಯಾವುದೇ ಒಂದು ನಿರ್ದಿಷ್ಟ ಕೈಗಾರಿಕೆ ಅನ್ವಯ ಆಗಬಹುದು. ಅಂದ್ರೆ ಯಾವುದೇ ಒಂದು ಕೈಗಾರಿಕೆ ವೇತನ ಕಡಿಮೆ ಮಾಡಿದರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಜನರಿಗೆ ಉದ್ಯೋಗಾವಕಾಶ ಒದಗಿಸಲು ಸಾಧ್ಯವಿರುತ್ತದೆ. ಅಂದ್ರೆ ಇಡೀ ಅರ್ಥವ್ಯವಸ್ಥೆಗೆ ಅಂದ್ರೆ ಅನ್ವಯ ಆಗಂಗಿಲ್ಲ. ಎಲ್ಲಾದ್ರೂ ಒಂದು ಕೈಗಾರಿಕೆಯಲ್ಲಿ ಕೂಡ ಅನ್ವಯ ಆಗ್ಬೋದು. ಯಾಕಂದ್ರೆ ಅಲ್ಲಿ ವೇತನ ಕಡಿಮೆ ಮಾಡೋದ್ರ ಮೂಲಕ ಹೆಚ್ಚಿನ ಸಂಖ್ಯೆಯ ಉದ್ಯೋಗಾವಕಾಶಗಳನ್ನು ತೆಗೆದುಕೊಳ್ಳಲು ಸಾಧ್ಯ ಇದೆ. ಹಾಗಾಗಿ ಇಡೀ ಅರ್ಥವ್ಯವಸ್ಥೆ ಒಳಗಿರ್ತಕ್ಕಂಥ ಎಲ್ಲ ಕೈಗಾರಿಕೆಗಳು ಕೂಡ ಏನು ವೇತನ ಕಡಿಮೆ ಮಾಡಕ್ಕೆ ಸಾಧ್ಯ ಇಲ್ಲ. ಎಲ್ಲಾದ್ರೂ ಒಂದು ಕೈಗಾರಿಕೆ ಕಡಿಮೆ ಮಾಡೋದ್ರ ಮೂಲಕ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡಬಹುದು ಅನ್ನೋದು ಕಂಡು ಬರ್ತದೆ. ಹಾಗಾಗಿ ಇದು ಇಡೀ ಅರ್ಥವ್ಯವಸ್ಥೆಗೆ ಅನ್ವಯ ಆಗಂಗಿಲ್ಲ ಅನ್ನೋದು ಒಂದು ವಿಮರ್ಶೆ. ಇನ್ನು ನೆಕ್ಸ್ಟ್ ಹಣರೂಪಿ ವೇತನಗಳು ಕಡಿತದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಇಲ್ಲಿ ಬೇಗು ಹೇಳುವಂತ ಏನ್ ಹೇಳ್ತಾರ್ರಿ, ಪೂರ್ಣೋದ್ಯೋಗ ಸಾಧನೆ ಹಣರೂಪಿ ವೇತನ ಕಡಿತಗೊಳಿಸುವ ಅವಶ್ಯಕತೆ ಇರುವುದಿಲ್ಲ ಎಂದು ಕೇನ್ಸ್ ಕೂಡ ಅಭಿಪ್ರಾಯ ಪಡ್ತಾನೆ. ಕೇನ್ಸ್ ಹೇಳ್ತಾರೆ ಇಲ್ಲಿ ವೇತನ ಕಡಿಮೆ ಮಾಡುವುದು ಅವಶ್ಯಕತೆ ಇಲ್ಲ ಅನ್ನೋದನ್ನ ಟೀಕೆಗೆ ಒಳಪಡಿಸ್ತಾರೆ. ಯಾಕಂದ್ರೆ ಹಣರೂಪಿ ವೇತನ ಬದಲಾಗದಂತೆ ಉಳಿಸಿಕೊಂಡಾಗ ಪೂರ್ಣೋದ್ಯೋಗ ಸಾಧಿಸಬಹುದು ಅಂತ ಹೇಳ್ತಾರೆ. ಹಣರೂಪಿ ವೇತನ ಏನು ಚೇಂಜಸ್ ಮಾಡದೇನೂ ಕೂಡ ನಾವು ಪೂರ್ಣೋದ್ಯೋಗವನ್ನು ಸಾಧಿಸಬಹುದು ಅಂತ ಹೇಳ್ತಾರೆ. ಪೂರ್ಣೋದ್ಯೋಗ ಪರಿಣಾಮವಾಗಿ ಬೇಡಿಕೆ ಹೆಚ್ಚಳ ಹಾಗೂ ಹಣ ಸಂಬಂಧಿ ನೀತಿ, ರಾಜ್ಯಕೋಶ ನೀತಿ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು ಅನ್ನೋದು ಎರಡನೇ ಒಂದು ಟೀಕೆ. ಇನ್ನು ಅದೇ ರೀತಿ ಮೂರನೇದು ಹಣರೂಪಿ ಮತ್ತು ನೈಜ ವೇತನ ನಡುವಿನ ವ್ಯತಿರಿಕ್ತ ಸಂಬಂಧ. ಸ್ವಲ್ಪ ಮಿಸ್ಟೇಕ್ ಆಗಿದೆ. ಹಣರೂಪಿ ಮತ್ತು ನೈಜ ವೇತನ ನಡುವಿನ ವ್ಯತಿರಿಕ್ತ ಸಂಬಂಧ ಅನ್ನೋದು ಬರ್ತದೆ ಮೂರನೇದು. ಅಲ್ಲಿ ಏನು ಬರ್ತದೆ, ಇಲ್ಲಿ ಹಣರೂಪಿ ವೇತನ ಮತ್ತು ನೈಜ ವೇತನ ನಡುವೆ ನೇರವಾದ ಹಾಗೂ ಮತ್ತು ಪ್ರಮಾಣಗಳ ಸಂಬಂಧ ಇರ್ತದ ಅಂತ ಪಿಗುರವರು ಹೇಳ್ತಾರೆ. ಆದ್ರೆ ಕೇನ್ಸ್ ಇದನ್ನು ಒಪ್ಪುವುದಿಲ್ಲ. ಯಾಕ್ರಿ, ಇಲ್ಲಿ ಅವನ ಪ್ರಕಾರ ಇವೆರಡರ ನಡುವೆ ವ್ಯತಿರಿಕ್ತ ಸಂಬಂಧ ಇರ್ತದೆ. ಯಾಕಂದ್ರೆ ಹಣರೂಪಿ ವೇತನಗಳು ಕಡಿಮೆ ಆದಾಗ ಸರಕುಗಳ ಬೆಲೆ ಅದೇ ಪ್ರಮಾಣದಲ್ಲಿ ಕುಸಿಯುತ್ತದೆ. ಬೆಲೆಗಳು ಇಳಿದಾಗ ಹಣದ ಮೌಲ್ಯವು ಅಧಿಕಗೊಳ್ಳುವ ಕಾರಣದಿಂದ ನೈಜ ವೇತನ ಹೆಚ್ಚುತ್ತದೆ ಅಂತ ಹೇಳ್ತಾರೆ. ಅಲ್ಲಿ ವೇತನಗಳು ಕಡಿಮೆ ಆಗುವುದರಿಂದ ಬೆಲೆಗಳು ಕಡಿಮೆ ಆಗ್ತವೆ. ಅದೇ ರೀತಿಯಾಗಿ ಏನಾಗ್ತದೆ, ನೈಜ ವೇತನ ಕೂಡ ಅಲ್ಲಿ ಹೆಚ್ಚಾಗಿ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ. ಇದು ಒಂದು. ನಾಲ್ಕನೇದು ಬೆಲೆಯ ಮಟ್ಟದ ಏರಿಕೆ ಅವಶ್ಯಕತೆ ಅಂತ ಹೇಳ್ತಾರೆ. ಅಂದ್ರೆ ಏನ್ ರೀತಿ, ಇಲ್ಲಿ ನೈಜ ವೇತನ ಕಡಿತದ ಮೂಲಕ ಕೂಡ ಉದ್ಯೋಗವನ್ನು ವಿಸ್ತರಿಸಬಹುದು ಅಂತ ಪಿಗು ಹೇಳ್ತಾರೆ. ಆದ್ರೆ ಕೇನ್ಸ್ ಇದನ್ನು ಒಪ್ಪಿಕೊಂಡಿಲ್ಲ. ಯಾಕೆ, ಈ ನೈಜ ವೇತನಗಳು ಕಡಿತವನ್ನು ಪಿಗು ಭಾವಿಸಿರುವಂತೆ ಹಣರೂಪಿ ವೇತನ ಕಡಿತದ ಮೂಲಕ ಸಾಧಿಸುವ ಬದಲು ಬೆಲೆಯ ಮಟ್ಟದ ಮೂಲಕ ಕೂಡ ಇಲ್ಲಿ ಬೆಲೆ ಮಟ್ಟದ ಒಂದು ಏರಿಕೆ ಮೂಲಕ ಕೂಡ ಸಾಧಿಸಬಹುದು ಅಂತ ಹೇಳಿ ಕೇನ್ಸ್ ಅವರು ಕೂಡ ಇಲ್ಲಿ ಟೀಕೆಗೆ ಒಳಪಡಿಸ್ತಾರೆ. ಲಾಸ್ಟ್ ಒನ್ ಇದ್ರಾಗ ಸಾಮಾಜಿಕ ನ್ಯಾಯದ ಅಂಶ ಅಂತ ಬರ್ತದೆ. ಅಂದ್ರೆ ಕೆಲಸಗಾರ ವೇತನಗಳನ್ನು ಮಾತ್ರ ಕಡಿಮೆ ಮಾಡೋದು ಸಾಮಾಜಿಕ ದೃಷ್ಟಿಯಿಂದ ಸಮಂಜಸವಾದುದಲ್ಲ ಅಂತ ಹೇಳ್ತಾರೆ. ಅಂದ್ರೆ ದುಡಿತಕ್ಕಂಥ ಕಾರ್ಮಿಕರ ವೇತನವನ್ನ ಕಡಿಮೆ ಮಾಡೋದು ಸಮಾಜದ ದೃಷ್ಟಿಯಿಂದ ಕೂಡ ಅದು ಸರಿಯಲ್ಲ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಯಾಕಂದ್ರೆ ಇತರ ವರ್ಗದ ಜನರ ಆದಾಯಗಳು ಕಡಿತಗೊಳಿಸದೆ ಕೆಲಸಗಾರ ವೇತನ ಮಾತ್ರ ಏನು ಇರುವಿಕೆಯಿಂದ ಅವರ ಜೀವನ ಮಟ್ಟ ಕೂಡ ಕುಸಿತದ. ಕೇವಲ ಕೆಲಸಗಾರರಷ್ಟೇ ವೇತನ ಕಡಿಮೆ ಮಾಡಿದ್ರು ಅಂದ್ರೆ ಅವರ ಜೀವನ ಮಟ್ಟ ಕುಸಿತದ, ಆರ್ಥಿಕ ಪರಿಸ್ಥಿತಿ ಕೂಡ ಹದಗೆಡ್ತದ ಅಂತ ಹೇಳ್ತಾರೆ. ಯಾವ್ದ್ರಿ, ಅವ್ರ ಜೀವನದ ಆರ್ಥಿಕ ವ್ಯವಸ್ಥೆ ಕೂಡ ಹದಗೆಡ್ತಕ್ಕಂಥದ್ದು. ಹಾಗಾಗಿ ಇದು ಸಾಮಾಜಿಕ ನ್ಯಾಯದ ಅಂಶ ಅಲ್ಲ ಅನ್ನೋದು ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು. ಈ ರೀತಿಯಾಗಿ ಬರತಕ್ಕಂಥದ್ದು ಏನ್ರಿ, ACPUರವರ ವೇತನ ಬೆಲೆಯ ನಮ್ಯತೆ ಒಂದು ಸಿದ್ಧಾಂತವನ್ನು ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗೈತೆ ಅನ್ಕೊಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.